ಮೋಟೋ ಜಿ ಪಿ ಅಂದ್ರೆ ನೀವೇನೋ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಒಂದು ಪರ್ಫೆಕ್ಟ್ ಮೋಟೋ ಜಿ ಪಿ ಓಪನರ್ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಹೈ ಸ್ಪೀಡ್ ಸ್ಟ್ರೈಟ್ಸು, ಹೆವಿ ಬ್ರೇಕಿಂಗ್ ಝೋನ್ಸು, ಟೆಕ್ನಿಕಲ್ ಮಿಡ್ ಸೆಕ್ಟರು. ಇದರಲ್ಲಿ ನಿಮಗೆ ಒಂದು ಸಣ್ಣ ತಪ್ಪು ಮಾಡೋದಕ್ಕೂ ಅವಕಾಶ ಇರೋದಿಲ್ಲ. ಥೈಲ್ಯಾಂಡ್ ಜಿ ಪಿ ಅಲ್ಲಿ ಇದೆಲ್ಲದೂ ಇದೆ. ಇದು ಜಸ್ಟ್ ಸೀಸನ್ ಓಪನರ್ ರೌಂಡ್ 1 ಅಲ್ಲ, 1000cc ಇರೋದು ಫೈನಲ್ ಓಪನಿಂಗ್ ರೇಸು ಇದು. ಸ್ನೇಹಿತರೆ, ಈ 1000cc ಮಾನ್ಸ್ಟರ್ಸ್ನ ಇದೇ ಲಾಸ್ಟ್ ವರ್ಷ ಮೋಟೋ ಜಿ ಪಿ ಅಲ್ಲಿ ಓಡಿಸೋದು. ಬಿಕಾಸ್ ನೆಕ್ಸ್ಟ್ ಇಯರ್ ಇಂದ 850cc ಬಂದ್ಬಿಡುತ್ತೆ. ಸೊ ಏನಪ್ಪಾ ಈ ಸರಿ ಅಂತ ಹೇಳಿದ್ರೆ, ಆಸ್ ಯೂಶುವಲ್ ಮಾರ್ಕ್ ಮಾರ್ಕ್ವೆಸ್ ಡುಕ್ಯಾಟಿ ರೆಡ್ ಅಲ್ಲಿ ಇದ್ದಾರೆ. ಟಾಪ್ ಟ್ರ್ಯಾಕ್ ಮೋಟೋ ಜಿ ಪಿಗೆ ಜಾಯಿನ್ ಆಗಿದ್ದಾರೆ. ಹಾಗೇನೆ ಯಮಹದವರು ಇನ್ಲೈನ್ 4 ಇಂದ V4 ಗೆ ಮೂವ್ ಆಗಿದ್ದಾರೆ. ಸೊ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ KTM ಲೈನಪ್ಸ್ ಚೇಂಜ್ ಇದೆ. ಆಪ್ಲಿಯದವರು ಫುಲ್ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ. ಸೊ ಈ ಸೀಸನ್ ನೀವು ಏನನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಸೊ ನೀವೇನಾದ್ರೂ ಇಂಡಿಯಾದಲ್ಲಿದ್ದು ಮೋಟೋ ಜಿ ಪಿ ಫ್ಯಾನ್ ಆಗಿದ್ರೆ ಈ ಸೀಸನ್ ನೀವು ಫ್ಯಾನ್ ಕೋಡ್ ಅಲ್ಲಿ ನೋಡಬಹುದು. ಫ್ಯಾನ್ ಕೋಡ್ ನಮ್ಮ ಇಂಡಿಯಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮೋಟೋ ಜಿ ಪಿಗೆ ಸ್ಟ್ರೀಮ್ ಮಾಡ್ತಾರೆ 2026 ಸೀಸನ್ಗೆ. ಸೊ ಇದರಲ್ಲಿ ನೀವು ಸ್ಪ್ರಿಂಟ್ ರೇಸ್ ನೋಡಬಹುದು, ಪ್ರಾಕ್ಟೀಸ್ ನೋಡಬಹುದು, ರೇಸ್ ನೋಡಬಹುದು, ಪ್ರತಿಯೊಂದು ನೋಡಬಹುದು. ಇವನ್ ನೀವು ಹೈಲೈಟ್ಸ್ ಕೂಡ ನೋಡಬಹುದು. ಆಮೇಲೆ ಸೊ ಇದು ಸಿಂಪಲ್. ನೀವು ಬೇಕಂತ ಹೇಳಿದ್ರೆ ಈ ಸೀಸನ್ ಪಾಸ್ ತಗೊಬಹುದು, ಇಲ್ಲ ಮೋಟೋ ಸ್ಪೋರ್ಟ್ಸ್ ಪಾಸ್ ತಗೊಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಇದರಲ್ಲಿ ಮೊಬೈಲ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರು ನೀವು ಲ್ಯಾಪ್ಟಾಪ್ ಇಲ್ಲ ಟಿವಿ ಎಲ್ಲದರಲ್ಲೂ ನೋಡಬಹುದು. ಹಾಗಾಗಿ ಈ ಥೈಲ್ಯಾಂಡ್ ಜಿ ಪಿ ಭಾನುವಾರ ಮಾರ್ಚ್ 1 ಮೇನ್ ರೇಸ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಬಿ ದೇರ್ ವೆನ್ ದ ಲೈಟ್ಸ್ ಗೋ ಔಟ್ ಫಾರ್ ದ ಫೈನಲ್ 1000cc ರೇಸ್. ಸೊ ಪಾಸ್ ತಗೊಂಡು ಫ್ಯಾನ್ ಕೋಡಲ್ಲಿ ನೋಡಿ ಈ ವರ್ಷ ಯಾವ ರೈಡರಿಗೆ ರೂಟ್ ಮಾಡ್ತೀರಾ, ಫಸ್ಟ್ ರೇಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಚೀಸ್.